ಇನ್ನು ಇದೆಲ್ಲದರ ನಡುವೆನೇ ರಾಜ್ಯದ ಜನರ ನಿರೀಕ್ಷೆ ನಾಳೆ ಇರುವಂತದ್ದು ಅಂತ ಅಂದ್ರೆ ಅದು ಮುಖ್ಯಮಂತ್ರಿಗಳು ಮಂಡಿಸಲಿರುವಂತಹ ಬಜೆಟ್ ಮೇಲೆ. ಹೌದು, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ 3ನೇ ಬಜೆಟ್ ಹಾಗೆ ಸಿದ್ದರಾಮಯ್ಯನವರ ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಇದೀಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಆಮೇಲೆ ಹೇಳಿ ಕೇಳಿ ಈ ಗ್ಯಾರಂಟಿಗೆಲ್ಲ ಹಣ ಹೊಂದಿಸುವಂಥದ್ದೇ ಹೆಚ್ಚು ಕಡಿಮೆ 52ರಿಂದ 60 ಸಾವಿರ ಕೋಟಿ ಮೀರುತ್ತೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಸಂಗತಿ. ಅದಾದ ನಂತರ ಅಲ್ಲಿ ಸರ್ಕಾರಿ ನೌಕರರ ವೇತನ, ಕೆಲ ಪ್ರಮುಖವಾದಂಥ ಖರ್ಚು ವೆಚ್ಚಗಳು ಇದೆಲ್ಲ ಇದ್ದೇ ಇದೆ, ಬಡ್ಡಿ ಕಟ್ಟೋದು, ಇದನ್ನೆಲ್ಲ ಮೀರಿ ಅದೇನು ಹಣ ಉಳಿಸ್ತಾರೆ, ಅದೇನು ಹಣವನ್ನ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಇವರು ವಿನಿಯೋಗ ಮಾಡ್ಬೋದು, ಏನಾದ್ರು ಬಹಳ ಹೊಸ ಘೋಷಣೆಗಳೇನಾದರೂ ಘೋಷಣೆ ಆಗುತ್ತಾ, ಈ ಥರದ್ದೆಲ್ಲವೂ ಕೂಡ ಕುತೂಹಲ ಅನ್ನುವಂಥದ್ದು ಇದ್ದೇ ಇದೆ. ಸೊ ಇರುವಂಥ ಎಲ್ಲ ಲೆಕ್ಕಾಚಾರದ ನಡುವೆನೇ ನಾಳಿನ ಸಿದ್ದರಾಮಯ್ಯನವರ ಬಜೆಟ್ ಹೇಗಿರ್ಬೋದು ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಕಾಂಗ್ರೆಸ್ ಸರ್ಕಾರದ 3ನೇ ಬಜೆಟ್ಗೆ ಕೌಂಟ್ ಡೌನ್. ಸಿದ್ದರಾಮಯ್ಯರಿಂದ 16ನೇ ಬಾರಿಯ ದಾಖಲೆಯ ಬಜೆಟ್. ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯ ತಮ್ಮ ಅವಧಿಯ ದಾಖಲೆಯನ್ನೇ ಮುರಿದು 16ನೇ ಬಾರಿಗೆ ಬಜೆಟ್ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಮಂಡಿ ನೋವಿನ ಕಾರಣದಿಂದ ನಿಂತು ಬಜೆಟ್ ಮಂಡಿಸುವ ಬದಲು ಕುಳಿತು ಬಜೆಟ್ ಓದುವ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಬರೋಬ್ಬರಿ 52 ಸಾವಿರ ಕೋಟಿಗೂ ಹೆಚ್ಚು ಮೊತ್ತವನ್ನ ವ್ಯಯಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಬಾರಿ ಬಹಳ ನಿರೀಕ್ಷೆ ಗರಿಗೆದರಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಶೇಕಡಾ 61ರಷ್ಟು ಮಾತ್ರ ಆರ್ಥಿಕ ಪ್ರಗತಿ ಹಾಗೂ ಇಲಾಖಾವಾರು ಪ್ರಗತಿ ಕಂಡಿರುವ ಸರ್ಕಾರ ಇನ್ನೂ ಸಾಧಿಸುವುದು ಬೆಟ್ಟದಷ್ಟಿದೆ. ಈ ಮಧ್ಯೆ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ. ಗ್ಯಾರಂಟಿ ಯೋಜನೆ ಮುಂದುವರಿಸುವ ಜೊತೆಗೆ ಹೊಸ ವಿಶೇಷ ಯೋಜನೆಗಳನ್ನು ನೀಡಬೇಕಿದೆ. ಗ್ಯಾರಂಟಿಯ ಜೊತೆಗೆ ರಾಜ್ಯದ ಆರ್ಥಿಕತೆಯ ಅಭಿವೃದ್ಧಿಗೆ, ಸಾಮಾಜಿಕ ಏಳಿಗೆಗೆ ಕೊಡುಗೆ ನೀಡುವಂತೆ ಯೋಜನೆಗಳನ್ನ ಬಜೆಟ್ನಲ್ಲಿ ಮಂಡಿಸಬೇಕಿದೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿ ಸರಿಯಿಲ್ಲದ ಹೊತ್ತಲ್ಲಿ ಸರ್ಕಾರ ಎಷ್ಟು ಮೊತ್ತದ ಹೊಸ ಸಾಲವನ್ನ ಮಾಡುತ್ತದೆಯೋ ಅನ್ನೋ ಆತಂಕ ಇದೆ. ಹೊಸ ಜಿಲ್ಲೆ, ಹೊಸ ತಾಲೂಕುಗಳ ಘೋಷಣೆಯಾದ್ರೆ ಅವುಗಳ ಅಭಿವೃದ್ಧಿಗೂ ಹಣ ನೀಡಬೇಕಿದೆ. ಸಮಸ್ಯೆಗಳ ಕೂಪದಲ್ಲಿ ಮುಳುಗೋಗಿ ಒದ್ದಾಡ್ತಾ ಇರುವ ರಾಜ್ಯದ ಜನರಿಗೆ ಹೊಸ ಅಭಿವೃದ್ಧಿ ಯೋಜನೆಗಳ ಸಿಂಚನವನ್ನ ಸಿದ್ದರಾಮಯ್ಯ ಮಾಡ್ತಾರಾ ಅನ್ನೋ ಸಹಜ ಕುತೂಹಲವೂ ಇದೆ. ಹಾಗಾದ್ರೆ ಬಜೆಟ್ ಮೇಲಿನ ನಿರೀಕ್ಷೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆಗೆ ಹೆಚ್ಚಿನ ಹಣ, ಟನಲ್ ರೋಡ್ ಕಾಮಗಾರಿ ಪ್ರಸ್ತಾವನೆಯ ಸಾಧ್ಯತೆ, ಬೆಂಗಳೂರಿನಲ್ಲಿ ಹೊಸ ಮೆಟ್ರೋ ಲೈನ್ಗಳ ಸ್ಥಾಪನೆ, ಗ್ರೇಟರ್ ಬೆಂಗಳೂರು ಯೋಜನೆ ಘೋಷಣೆ ಸಾಧ್ಯತೆ, ಜಲಸಂಪನ್ಮೂಲ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಕೆಆರ್ಎಸ್ನಲ್ಲಿ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯ ವಿಚಾರ, ಆರ್ಥಿಕವಾಗಿ ಪಂಚಾಯಿತಿಗಳ ಸ್ವಾವಲಂಬಿ ಕಾರ್ಯಕ್ರಮ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಯೋಜನೆ, 5,000 ನೂತನ ಶಾಲಾ ಕೊಠಡಿ ಸ್ಥಾಪನೆಯ ಸಾಧ್ಯತೆ, 15,000 ಶಿಕ್ಷಕರ ನೇಮಕಾತಿ ಮಾಡೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಕೃಷಿ ಇಲಾಖೆ ಯೋಜನೆ ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡೋದು, ಆದಾಯ ಕ್ರೋಢೀಕರಣದ ಜೊತೆಗೆ ನೂತನ ಪಾಲಿಕೆಯ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದ್ದು ಬಿಯರ್ ಮೇಲಿನ ಸುಂಕ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ನನ್ನ ಮೇಲಿನ ಕೋಪಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಜಿಲ್ಲೆ ಮೇಲೆ ಅವ್ರಿಗೆ ಏನಾದರೂ ಕೋಪ ಇರ್ಬೋದು ಅಂತ ಕಾಣ್ತದೆ. ಈಗ ಇಂಥ ಒಳ್ಳೆ ವೈದ್ಯಕೀಯ ಕಾಲೇಜ್ ಮಾಡಿದ್ದೀವಿ, ಅದಕ್ಕೆ ಆಸ್ಪತ್ರೆ ಸೇವೆಯನ್ನು ಒದಗಿಸುವಂಥ ಕೆಲಸಕ್ಕೆ ಮಾಡಲಿಲ್ಲ. ಉದ್ದುದ್ದ ಭಾಷಣ ಮಾಡ್ತಾರೆ ಡಾಕ್ಟರ್ ಶರಣ್ ಪಟೇಲ್ರು, ದಿನೇಶ್ ಗುಂಡೂರಾಯರು. ಏನು ಮಾಡ್ತಾ ಇದ್ದಾರೆ ಇವರು? ಇವತ್ತು 4 ICU ಇದೆ ಜಿಲ್ಲಾಸ್ಪತ್ರೆಯಲ್ಲಿ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? ಹೀಗೆ ನಿರೀಕ್ಷೆಗಳ ದೊಡ್ಡ ಬೆಟ್ಟವೇ ಸಿಎಂ ಸಿದ್ದರಾಮಯ್ಯ ಮುಂದಿದ್ದು ಜನತೆ ಕೇವಲ ಗ್ಯಾರಂಟಿ ಯೋಜನೆಗಳ ಸವಕಲು ನಾಣ್ಯದಿಂದ ಬೇಸತ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಬಿಟ್ಟು ಸುಸ್ಥಿರ, ಸದೃಢ, ಸಶಕ್ತ ಕರ್ನಾಟಕ ನಿರ್ಮಾಣಕ್ಕೆ ಬಜೆಟ್ ಇರಬೇಕು ಅನ್ನೋ ಅಪೇಕ್ಷೆಯೂ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.